ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಮಿಡ್ ನೈಟಲ್ಲಿ ಪ್ಲ್ಯಾನ್ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ಸ್ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಹೊರಟಿದ್ದೀವಿ. ಗೊತ್ತಿಲ್ಲ, ಅದಕ್ಕೆ ಫಸ್ಟ್ ನಾನು ಗಾಡಿ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮಣ್ಣ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ತುಂಬ ಗಾಳಿ ಬೇರೆ ಬರ್ತಿದೆ, ಯಾವ ಥರ ಹಚ್ಚೋದು ಅಂತ ಗೊತ್ತಿಲ್ಲ. ಹೆವಿ ಗಾಳಿ ಬರ್ತಿದೆ, ನನ್ನ ಕೈಲಂತೂ ಹಚ್ಚೋಕ್ಕಾಗಲ್ಲ. ನಮ್ಮ ಮಾವ ಕೈಲಿ ಹಚ್ಚಿಸ್ಕೊಡೋಣ. ಹಚ್ಚಿದೀಗ ನಮ್ಮಣ್ಣ ಫಸ್ಟ್ ಟೈಮ್ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಕ್ಲೀನಾಗಿ ವೀಡಿಯೋ ಮಾಡಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಚ್ಕೊಳ್ತು. ಈಗ ಪಟಾಪಟ್ ಪೂಜೆ ಮಾಡಿಬಿಟ್ಟು ಬೇಗ ಹೊರಡೋಣ. ನಾವು ಹೋಗೋ ದಾರಿ ಚೆನ್ನಾಗಿರಲಿ. ನನ್ನ ಫ್ರೆಂಡ್ಸ್ ಎಲ್ಲ ಆಗಲೇ ಮನೆಗೆ ಬಂದಿದ್ದರು. ಸೊ ನಾವು 3 ಜನ ಇವಾಗ ಗಾಡಿಗೆ ಲಗೇಜ್ ಇಡೋಕ್ಕೆ ಹೋಗ್ತಾಯಿದ್ದೀವಿ. ಲಗೇಜ್ ಇಟ್ಬಿಟ್ಟು ಜರ್ನಿ ಸ್ಟಾರ್ಟ್ ಮಾಡೋದು. ನೋಡಿ ನನ್ನ ಫ್ರೆಂಡು ಲಾಸ್ಟಿಗೆ ಯಾವ ಥರ ಬ್ಯಾಗ್ ಹಾಕ್ತಾಳೆ ಅಂದರೆ ಹೋಗೋ ಜೋಶ್. ಎಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಫುಲ್ ಫನ್ನಾಗಿ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆಗಿದ್ದೀವಿ. ಇದು ಪವಿ, ಇದು ನಾನು, ನನ್ನ ಫ್ರೆಂಡ್ ಸಂಜು. ನಮ್ಮ ಹುಡುಗಿ ಸ್ವಲ್ಪ ಓದ್ಕೊಬಿಟ್ಟಿದೆ. ಇಲ್ಲೊಂದಪ್ಪ ಸಖತ್ ಫನ್ ಮಾಡಿದ್ದೀವಿ. ಆದರೆ ಅದನ್ನು ಹಾಕಿದ್ರೆ ನೀವೇ ಎದ್ಕೊಂಡು ಹೋಗ್ಬಿಡ್ತೀರಾ. ಅಲ್ಲಿ ನಾವು ಸ್ವಲ್ಪ ಹೊತ್ತು ಮಲ್ಕೊಂಡು ಬೆಳಗ್ಗೆ ಎದ್ದು ವ್ಯೂ ನೋಡಿದ್ರೆ ಸ್ವರ್ಗ ಅನ್ನೋ ಥರ ಇತ್ತು. ಚಿಕ್ಕದಾಗಿ ಮಳೆ, ರೋಡಲ್ಲಿ ಗಾಡಿ ಇಲ್ಲ, ಸೌಂಡ್ ಇಲ್ಲ, ಸಖತ್ತಾಗಿತ್ತು ರೋಡ್ ಮಾತ್ರ. ಅದಕ್ಕೆ ನಾವೊಂದು ಸಾಂಗ್ನ ಫೀಲ್ ಮಾಡ್ಕೊಂಡು ಹೋಗೋಣ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಸಾಂಗ್ನ ಫೀಲ್ ಮಾಡಿಕೊಂಡು ನಾವು ರೀಚ್ ಆಗಿದೆ ನೇತ್ರಾವತಿ ನದಿಗೆ. ಸಂಜೆಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಸದ್ಯ ನೀರಿಗೆ ಬರಲಿಲ್ಲ. ನಮ್ಮಿಬ್ಬರಿಗೇ ಚಳಿ ಅನ್ನಿಸ್ಬಿಡ್ತು, ಅಷ್ಟು ಕೋಲ್ಡ್ ಆಗಿತ್ತು ನೀರು ಮಾತ್ರ. ಅಲ್ಲಿಂದ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾವು ಹೊರಟಿದ್ದು ಶ್ರೀ ಮಂಜುನಾಥ ಸ್ವಾಮಿ ದರ್ಶನಕ್ಕೆ. ಅಲ್ಲಿಂದ ಗಾಡಿ ಪಾರ್ಕ್ ಮಾಡಿ ಒಳಗಡೆ ವೀಡಿಯೋ ಅಲ್ಲೋ ಇಲ್ಲ, ಜಸ್ಟ್ ಆಚೆ ಬಂದು ಫೋಟೋ ತೊಗೊಂಡಿದ್ದು. ಅಲ್ಲೆಲ್ಲ ಫೋಟೋ ತೊಗೊಂಡು ನಾವು ಡೈರೆಕ್ಟ್ ಹೋಗಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ. ಮಳೆ ಬರ್ತಿತ್ತು, ಏನೂ ವೀಡಿಯೋ ತೊಗೊಳಕ್ಕಾಗಿಲ್ಲ. ಸೊ ಡೈರೆಕ್ಟ್ ವಾಪಸ್ ಮನೆಗೆ ಬಂದ್ವಿ. ಇಷ್ಟ ಆಗಿತ್ತು ನನ್ನ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಓಕೆನಾ?